ಅನಿಸ್ತಿದೆ ಅಣ್ಣ. ಅಣ್ಣ ಮೂವಿ ಈ ಸರಿ ಬೆಂಕಿ ಅನ್ನೋದಕ್ಕಿಂತ ಅದ್ಭುತವಾಗಿ ರಾಜಕಾರಣಿಗೆ ಬಂದರೆ ಯಾವ ಥರ ಇರುತ್ತೆ ಅನ್ನೋದು ಒಂದು ಇಂಡೈರೆಕ್ಟಾಗಿ ಹೇಳವ್ರೆ. ರಾಜಕಾರಣಕ್ಕೆ ಬಂದರೆ ಯಾವ ಥರ ಇರ್ತೀನಿ, ಬರದೇ ಇದ್ದರೆ ಯಾವ ಥರ ಇರ್ತೀನಿ ಅಂತ ಹೇಳಿದ್ದಾರೆ. ಅದ್ರ ಬಗ್ಗೆ ನಮ್ಮ ಅಣ್ಣನೇ ಹೇಳ್ತಾರೆ, ಮಾತಾಡಿ. ಅವರು ಬೆಳೆದು ಬಂದಂಥ ರೀತಿ, ಅವರು ಯಾವ ಥರ ಕಷ್ಟಪಟ್ಟು ಲೈಟ್ಸ್ಮ್ಯಾನ್ ಆಗಿ ಅವರು ಹಿಂದೆ ಬೆಳೆದು ಬಂದರು. ಇವತ್ತು ಅವರು ಮುಂದೆ ಇವತ್ತು ಅಷ್ಟು ದುಡ್ಡಿದ್ರೂ ಕೂಡ ಅವರು ಸೆಲೆಬ್ರಿಟೀಸ್ ಅಂತ ಅಭಿಮಾನಿಗಳಿಗೆ ಅವ್ರು ಬಿಟ್ಟರೆ ಬೇರೆ ಯಾರು ಹೇಳೋಕ್ಕೆ ಚಾನ್ಸ್ ಇಲ್ಲ. ಅವ್ರ ರಾಜಕೀಯದ ಬಗ್ಗೆ ಇವತ್ತಿನ ಪರಿಸ್ಥಿತಿ ಏನಿದೆ ಅದನ್ನು ಕರೆಕ್ಟಾಗಿ ಜನಗಳಿಗೆ ತಲುಪಿಸುವಂಥ ಸಂದೇಶ ಕೊಟ್ಟಿದ್ದಾರೆ. ಅದನ್ನು ಜನ ಅರ್ಥ ಮಾಡ್ಕೋಬೇಕು. ಇವತ್ತಿನ ದಿನ ಓಟ್ ಮಾರ್ಕೊಳ್ಳೋದಾಗಲಿ, ದುಡ್ಡಿಗೆ ಆಸೆ ಪಡೋದಾಗಲಿ ಅದೆಲ್ಲ ಮಾಡಬಾರ್ದು ಅನ್ನೋದನ್ನ ಜನಗಳಿಗೆ ಒಂದು ಒಳ್ಳೆಯ ಸಮಾಜಕ್ಕೆ ಸಂದೇಶನ ಕೊಟ್ಟಿದ್ದಾರೆ. ದಯವಿಟ್ಟು ಎಲ್ಲ ಜನ ಕೂಡ ಇವಾಗ ಗ್ರಾಮ ಪಂಚಾಯತಿ ಎಲೆಕ್ಷನ್ ಕೂಡ ಬರ್ತಾಯಿದೆ, ಅವ್ರನ್ನ ಮಾದರಿಯಾಗಿ ತಗೊಂಡು ಯಾರೂ ಸಹ ತಮ್ಮ ಓಟನ್ನು ಮಾರ್ಕೊಂಡಿರ ನಮ್ಮ ಡಿ ಬಾಸ್ ಥರ ಎಲ್ಲರೂ ಕೂಡ ಸಮಾಜಕ್ಕೆ ಸೇವೆ ಮಾಡಿ, ಒಳ್ಳೇದು ಮಾಡಿ. ಅವ್ರು ಯಾವತ್ತಿದ್ರು ನಮ್ಮ ಡಿ ಬಾಸ್ ಯಾವತ್ತಿದ್ರು ಡಿ ಬಾಸ್, ಅವ್ರು ಯಾವತ್ತೂ ನಮ್ಮ ಹೃದಯದಲ್ಲೇ ಇರ್ತಾರೆ. ಜೈ ಡಿ ಬಾಸ್. ಅಣ್ಣ, ಡಬಲ್ ಆ್ಯಕ್ಟಿಂಗ್ ಇದೆಯಲ್ಲ, ಅದೇನು ಅನಿಸುತ್ತೆ ಅಣ್ಣ ನಿಮಗೆ? ಅದು ಮೂವಿಯಲ್ಲಿ ಟ್ವಿಸ್ಟ್ ಕೊಡೋಕ್ಕೋಸ್ಕರ ಮಾಡಿದ್ದಾರೆ. ಬಟ್ಟು ಇನ್ನೂ ಕೂಡ ಕ್ಲಾರಿಟಿ ಇಲ್ಲ. ನೆಕ್ಸ್ಟ್ ಪಾರ್ಟ್ 2 ಬರುತ್ತೆ ಅನ್ನೋದ್ರ ಬಗ್ಗೆ ಏನೋ ಸ್ವಲ್ಪ ಹೇಳೋಕ್ಕಾಗಲ್ಲ. ಪಾರ್ಟ್ 2 ಏನು ಕ್ಲೂ ಕೊಡ್ತಿಲ್ಲಲ್ಲ ಅಣ್ಣ ಅವರು? ಕೊಟ್ಟಿಲ್ಲ, ಬಟ್ ಏನೂ ಮಾಡೋಕ್ಕಾಗಲ್ಲ. ಸಸ್ಪೆನ್ಸ್ ಇದ್ದರೆ ಕಾಯೋಣ. ಪಾರ್ಟ್ 2 ಬಂದರೆ ನಮಗೂ ಖುಷಿನೇ ಅಲ್ವಾ. ಸೆಲೆಬ್ರೇಷನ್ ಹೆಂಗಿದೆ ನಿಮ್ಮ ಕಡೆ? ಸೆಲೆಬ್ರೇಷನ್ ಎಲ್ಲ ಕಡೆಯಿಂದನೂ ಸೂಪರ್ ಆಗಿದೆ. ಡಿ ಬಾಸ್ ಅಭಿಮಾನಿಗಳು ಸೆಲೆಬ್ರೇಷನ್ಗೆ ಯಾವತ್ತೂ ಕಮ್ಮಿ ಆಗಲ್ಲ. ನಾವು ಈ ಮೂವಿಗೆ ಬಂದಾಗ ಅಂದ್ಕೊಂಡಿದ್ರಿಲ್ಲ ಡಬಲ್ ಕ್ಯಾರೆಕ್ಟರ್ ಐತೆ ಅಂತ. ಅದರಲ್ಲೂ ನಮ್ಮ ವಿಷ್ಣು ಅಣ್ಣವರು ಮತ್ತು ಅಂಬರೀಷ್ ಅಣ್ಣವ್ರದ್ದು ಕ್ಯಾರೆಕ್ಟರ್ ತೊಗೊಂಡಿದ್ದಾರಲ್ಲ, ಅದು ನಮ್ಗೆ ತುಂಬಾ ಇಷ್ಟ ಆಯಿತು. ಯಾಕೆಂದರೆ ಅವರು ನಾವು ಗೆಸ್ಸೇ ಮಾಡಿರಲಿಲ್ಲ. ಮೂವಿ ಏನೋ ಒಂಥರ ಜಾಸ್ತಿ ಡೆಬಿಲ್ ಅಂದರೆ ಫೈಟ್ ಸೀನು ಇಲ್ಲ, ಏನೋ ಒಂಥರ ಸೀನ್ ಇರುತ್ತೆ ಅಂತ. ಬಟ್ ಇದರಲ್ಲಿ ನೋಡಿದ್ರೆ ರಾಜಕಾರಣಿದೇ ಥರ ತೋರಿಸಿದ್ದಾರೆ. ಅದರಲ್ಲಿ ವಿಷ್ಣುವರ್ಧನ್ದು ಮತ್ತು ಅಂಬರೀಷ್ದೆಲ್ಲ ತೋರಿಸಿದಾರಲ್ಲ, ನಮ್ಗೆ ತುಂಬ ಖುಷಿ ಆಯಿತು ನೋಡಿ. ನಿಮ್ಗೆ ವಿಲನ್ ಕ್ಯಾರೆಕ್ಟರ್ ಏನು ಅನಿಸ್ತಿದೆ? ವಿಲನ್ ಕ್ಯಾರೆಕ್ಟರ್ ಇಷ್ಟ ಆಯಿತು ನಮಗೆ. ಯಾಕಂದರೆ ಅವರು ಇವಾಗಿನ ಕಾಲಕ್ಕೆಲ್ಲ ಒಳ್ಳೆ ರೀತಿಯಲ್ಲಿದ್ದರೆ ಇಷ್ಟ ಆಗಲ್ಲ ಜನಕ್ಕೆ. ಕೆಟ್ಟ ರೀತಿಯಲ್ಲಿ ಇದ್ರೇ ಇವಾಗ ಒಳ್ಳೆ ರೀತಿಯಲ್ಲಿ 4 ಜನಕ್ಕೆ ಹೆಲ್ಪ್ ಮಾಡ್ತೀನಿ ಅಂದರೆ ಯಾರು ಸಹಾಯ ಮಾಡೋಕ್ಕೆ ಮುಂದೆ ಬರಲ್ಲ. ಅದಕ್ಕೇನಂದರೆ ಇವಾಗ ಇಂಡೈರೆಕ್ಟಾಗಿ ಕೆಟ್ಟ ಕೆಲಸಗಳು ಮಾಡ್ತಾರೆ ನೋಡಿ, ಅಂಥವ್ರಿಗೆ ಕಾಲ ಇರೋದು ಇವಾಗ. ಕೆಟ್ಟ ಕೆಲಸ ಅನ್ನೋದಕ್ಕಿಂತ ಕೆಟ್ಟ ಕೆಲಸ ಅಂತ ಏನೂ ಇಲ್ಲ. ಅವ್ರವ್ರ ವ್ಯಕ್ತಿತ್ವ, ಅವ್ರವ್ರ ಭಾವನೆಗೆ ಬಿಟ್ಟಿದ್ದು. ಆ ಕ್ಯಾರೆಕ್ಟರ್ನ ಯಾರು ಯಾವ ರೀತಿ ತಗೊತಾರೆ ಅವ್ರ ಭಾವನೆಗೆ ಬಿಟ್ಟಿದ್ದು.